ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಗಣಪತಿ ಮಾರಾಟ ನಡೀತಾ ಇದೆ. ಇಲ್ಲಿ ಲಾಯಲ್ ವರ್ಲ್ಡ್ ಅಕ್ಕಪಕ್ಕದಲ್ಲಿ ಸುಮಾರು 3-4 ಟೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಆಮೇಲೆ ಸಣ್ಣ ಸಣ್ಣ ಗಣಪತಿಗಳ ಮಾರಾಟ ಕೂಡ ಆಗ್ತಾ ಇದೆ. ಸೊ ಇಲ್ಲಿ ಅಮ್ಮ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನಮ್ಮ? ಲಕ್ಷ್ಮಿ. ಈಗ ಇಲ್ಲೆಲ್ಲ ಮಾರಾಟಗಳನ್ನು ಮಾಡ್ತಿದ್ದೀರಲ್ಲ, ಗಣಪತಿಗಳೆಲ್ಲ ನಾವು ಬೇರೆ ಹೊರಗಡೆಯಿಂದ ತಂದು ನಾವಿಲ್ಲಿ ವ್ಯಾಪಾರ ಮಾಡ್ತೀವಿ. ನಾವು ಇದರಲ್ಲಿ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಇದನ್ನ ವ್ಯಾಪಾರನ. ಈಗ ಯಾರ್ಯಾರು ಇದನ್ನ ಈ ವ್ಯಾಪಾರ ನೋಡ್ಕೊಳ್ತಾರೆ? ನಾನು ನನ್ನ ಮಗ ಇಬ್ರು ನೋಡ್ಕೋತೀವಿ. ನೋಡಿ, ಈ ರೀತಿ ಗಣಪತಿ ವ್ಯಾಪಾರ ಅಂತ ಅನ್ನೋದು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿರಲ್ಲ. ಮೊದಲು ಎಲ್ಲಿ ಮಾಡ್ತಿದ್ರಿ? ನಾವು ಇಲ್ಲೇ ಸಣ್ಣ ಪುಟ್ಟದ ಇನ್ನೂ ಇಷ್ಟು ದೊಡ್ಡದೆಲ್ಲ ತತ್ತಿರ್ನಿಲ್ಲ, ಚಿಕ್ಕ ಚಿಕ್ಕ ತಂದು ಮಾರ್ತಿದ್ದು. ಇವಾಗೆಲ್ಲ ಇಂಪ್ರೂವ್ ಆಗಿದೆ ನೋಡಿ, ಅದರಿಂದ ದೊಡ್ಡ ದೊಡ್ಡ ತಂದು ಇವಾಗ ವ್ಯಾಪಾರ ಮಾಡ್ತೀವಿ. ಇಷ್ಟೆಲ್ಲ ಗಣಪತಿಗಳನ್ನ ಈಗ ತಯಾರು ಮಾಡ್ಬೇಕಂದ್ರೆ ಅದನ್ನೆಲ್ಲ ಎಲ್ಲಿ ತಯಾರು ಮಾಡಿರ್ತಾರೆ? ನಿಮಗೆ ಕೊಡ್ತಾರ ಮಾರಾಟಕ್ಕೆ? ಬೆಂಗಳೂರಿಂದ ತತ್ತೀವಿ ಇದನ್ನ. ಎಲ್ಲ ಅಲ್ಲಿ ರೆಡಿ ಆಗಿರುತ್ತೆ. ಅಲ್ಲಿಂದ ನಾವು ಇಲ್ಲಿ ತಂದು ಇಟ್ಕೊಂಡು ಹೋಲ್ಸೇಲ್ಗೆ ನಾವು ವ್ಯಾಪಾರ ಮಾಡ್ತೀವಿ. 20 ವರ್ಷದಿಂದ ಈ ರೀತಿ ಗಣಪತಿ ಮಾರಾಟಗಳನ್ನು ಮಾಡ್ತಿದ್ರಿ. ಮೊದಲು ಮಾರಾಟ ಹೆಂಗ್ ಶುರು ಆಗಿತ್ತು? ನೀವು ಏನಾರ ಮಾಡ್ತಿದ್ರ? ಅಂದ್ರೆ ಇದನ್ನ ನಾವು ಒಂದು 100 ರೂಪಾಯಿಂದನೂ ಶುರು ಮಾಡಿದ್ದೀವಿ. 100 ರೂಪಾಯಿಂದ ಇವತ್ತು 500 ರೂಪಾಯಿವರೆಗೂ ಆಗಿದೆ, 1000 ರೂಪಾಯಿವರೆಗೂ ಆಗಿದೆ. ಅವಾಗ 100 ರೂಪಾಯಿ ಮಾರ್ತಿದ್ದು, ಇವಾಗ 500 ರೂಪಾಯಿ, 1000 ರೂಪಾಯಿ ಈ ತರ ಇಲ್ಲಿವರೆಗೆ ಬಂದಿದ್ದೀವಿ. ಲೆಕ್ಕ ಹೆಂಗಿದೆ? ಯಾವ ರೀತಿ? ಈಗ ಇದು 500, ಹೆಚ್ಚು ಕಡಿಮೆ 1.5-2 ಅಡಿ ಇದೆ ಅಲ್ಲ? 2 ಅಡಿ ಇದಕ್ಕೆ 1000, 1.5 ಅಡಿ ಇದಕ್ಕೆ 500, ಇನ್ನು ಅದಕ್ಕಿಂತ ಚಿಕ್ಕಿದ್ದು 200, 150. ಅಂದ್ರೆ ಅದರ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ. ಈಗ ಎದುರು ಗಣಪತಿಗಳು ಇವು ಮಣ್ಣಿಂದ ಹೆಂಗೆ? ಮಣ್ಣಿಂದ ಮೊದ್ಲಿನ ತರ ಈಗ ಬೇರೆ ತರ ಏನಿಲ್ಲ, ಬೇರೆ ತರ ಏನಿಲ್ಲ. ಪೇಂಟುವೇ ಬೇರೆ ತರ ಇತ್ತು ಅವಾಗೆಲ್ಲ. ಆಯಿಲ್ ಪೇಂಟ್ ಇತ್ತು, ಇವಾಗೆಲ್ಲ ವಾಟರ್ ಪೇಂಟ್ ಅಲ್ವಾ? ಈಗ ಯಾವುದೇ ರೀತಿ ಪರಿಸರಕ್ಕೆ ಧಕ್ಕೆ ಆಗ್ಲಾರ್ದಂಗೆ ಇಲ್ಲ, ಇದೇನೆ ಜಾಸ್ತಿ ಇವಾಗ. ಪರಿಸರ ತೊಂದರೆ ಆಗ್ಬಾರ್ದು ಅಂತ ಇದನ್ನೇ ಇವಾಗ ಜಾಸ್ತಿ ಮಾಡ್ತಾ ಇದ್ದೀವಿ. ಈಗ ಹೆಂಗಂದ್ರೆ ಮನೆಯಲ್ಲಿ ಬಕೆಟ್ ನಲ್ಲಿ ಗಣಪತಿ ಮುಳುಗಿಸಿದ್ರು ಏನು ತೊಂದರೆ ಆಗಿರಬಾರ್ದು. ತೊಂದರೆ ಇಲ್ಲ. ದೊಡ್ಡ ದೊಡ್ಡ ಗಣಪತಿಗಳನ್ನು ಇಟ್ಟಿದ್ದೀರಲ್ಲ? ದೊಡ್ಡ ದೊಡ್ಡ ಗಣಪತಿ ಎಲ್ಲ ತಗೊಂಡೋಗಿ ಹೊರಗಡೆ ಕಾವಲಿಗಳಿಗೆ, ದೊಡ್ಡ ದೊಡ್ಡ ಹೊಳೆಗಳಿಗೆ ಅಲ್ಲಿಗೆ ಹಾಕ್ತಾರೆ. ಅಲ್ಲಿ ವಿಸರ್ಜನೆ ಮಾಡ್ತಾರೆ, ಅದು ಬೇರೆ. ಆದ್ರೆ ದೊಡ್ಡ ದೊಡ್ಡ ಗಣಪತಿಗಳನ್ನ ದೊಡ್ಡ ದೊಡ್ಡ ಅವರು ಈಗ ಓಣಿನಲ್ಲಿ ಇಡ್ತಾರಲ್ಲ, ಅವ್ರು ತಗೊಂಡೋಗ್ತಾರೆ. ಅವ್ರು ತಗೊಂಡೋಗ್ತಾರೆ. ಇವೆಲ್ಲ ನಾವು ಇಟ್ಟಿರೋವೆಲ್ಲ ಮನೆಗಳಲ್ಲಿ ಕೂರಿಸ್ತಾರ ನೋಡಿ, ಮನೆಯಲ್ಲಿ. ಈಗ ಒಂದು ಈ ದೊಡ್ಡ ದೊಡ್ಡ ಗಣಪತಿಗಳಿದಾವಲ್ಲ, ಅದು ಇಲ್ಲಿರೋದನ್ನ ನೋಡಿ ಅವ್ರು ತಗೊಂಡ್ ಹೋಗ್ತಾರ ಅಥವಾ ನಿಮ್ಗೆ ಏನಾರು ಆರ್ಡರ್ ಮಾಡಿರ್ತಾರ? ಇಲ್ಲ, ಇಲ್ಲಿ ಬಂದು ನೋಡಿ ಅವ್ರಿಗೆ ಸೆಲೆಕ್ಷನ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ತಗೊಂಡೋಗ್ತಾರೆ. ಈಗ ಇಷ್ಟ ಆಗದೇನೆ ಅಕಸ್ಮಾತ್ ಉಳಿತು ಅಂದ್ರೆ ವಾಪಸ್ ಅಲ್ಲಿ ಸೆಡ್ಡಲ್ಲಿ ಇಡ್ತೀವಿ. ಮುಂದಿನ ವರ್ಷ ಪೇಂಟ್ ಮಾಡ್ಕೊಂಡ್ ತಂದ್ ಮಾರ್ತೀವಿ. ಹಂಗೆ ಯಾವುದೇ ರೀತಿ ಲಾಸ್ ಆಗಬಾರ್ದು. ಅದು ಅಂದ್ರೆ ಸಣ್ಣ ಆಗಲ್ಲ, ತಗೊಂಡೋಗಿ ಅಲ್ಲೇ ಇಡ್ತೀವಿ. ಅದನ್ನ ಸ್ವಲ್ಪ ಜೋಪಾನವಾಗಿ ಕವರ್ ಎಲ್ಲ ಹಾಕಿ ಮೇಲ್ಗಡೆ ಒಸಿ ಇಟ್ಟಿರ್ತೀವಿ. ಅದು ಮುಂದಿನ ವರ್ಷ ಒಂದ್ ಸ್ವಲ್ಪ ಪೇಂಟ್ ಮಾಡ್ಕೊಂಡು ಅದನ್ನ ತಂದು. ತುಂಬಾ ಒಳ್ಳೇದು ನೋಡಿ. ಅಂದ್ರೆ ಒಂದೇ ರೀತಿ ಅಳತಿ ಆದಂತ ಬಣ್ಣ ಬಣ್ಣದ ಚಂದನ ಗಣಪತಿಗಳು ಇವೆ. ಈಗ ಬೇರೆ ಬೇರೆ ಮಾಡೆಲ್ಸ್ ಇರ್ತಾವ, ಅದ್ರಲ್ಲಿ ಹೆಂಗೆ? ಬೇರೆ ಬೇರೆ ತರ ಇರುತ್ತೆ. ಈಗ ನೋಡಕ್ ಒಂದೇ ರೀತಿ ಕಾಣಿಸ್ತಾವ ನಮ್ಗೆ, ಆದ್ರೂ ಅದರಲ್ಲೇ ಸ್ವಲ್ಪ ಸೈಜು, ಈ ಸೈಜು, ಇದು ದೊಡ್ಡ ಸೈಜು, ಅದಕ್ಕಿಂತ ಚಿಕ್ಕ ಸೈಜು, ಅದಕ್ಕಿಂತ ಇನ್ನೂ ಚಿಕ್ಕ ಸೈಜು, ಅದಕ್ಕಿಂತ ಇನ್ನೂ ಚಿಕ್ಕ ಸೈಜು. ತೀರಾ ಕಡಿಮೆ ಅಂದ್ರೆ ಎಷ್ಟು? ಕಡಿಮೆ ಅಂದ್ರೆ ಇವಾಗ ಯಾರು ಮಾಡಲ್ಲ, ಯಾಕೆಂದ್ರೆ ಅವೆಲ್ಲ ಕೆಲಸ ತಡೆಯುತ್ತೆ ಅಂತ ಮೊದಲು ಮಾಡೋರು. ಇಷ್ಟೆಲ್ಲ ಮಾಡ್ತಿದ್ರು, ಇವಾಗ ಅದೆಲ್ಲ ಮಾಡಲ್ಲ. ಏನಿದ್ರು ಈ ಸೈಜ್ ಲಾಸ್ಟ್ ಮಾಡ್ಬಿಡ್ತಾರೆ. ಸರಿ, ಒಂದು ಅರ್ಧ ಫೀಟಿನ ಮೇಲೆ ಅಥವಾ ಒಂದು ಫೀಟ್ ಹೆಚ್ಚು ಕಡಿಮೆ. ಈಗ ಪರಿಸರದ ತೊಂದರೆ ಏನು ಆಗಬಾರ್ದು ಅಂತ ಕಲ್ಪನೆ ಯಾವಾಗ ಬಂತು ನಿಮ್ಗೆ? ಯಾವಾಗ ಹೇಳಲಿಕ್ಕೆ ಶುರು ಮಾಡಿದ್ರು? ಯಾವಾಗ ಹೇಳ್ಬೇಕು ಅಂದ್ರೆ ಇವಾಗ ಒಂದು 4 ವರ್ಷದಿಂದ ಈ ಬಗ್ಗೆ ಜಾಸ್ತಿ ಒಂದು ಪ್ರಜ್ಞೆ ಬಂದಿದೆ. ಜಾಸ್ತಿ ಇದು ಮಾಡಿದ್ರು. ಯಾವಾಗ ಹೊಳೆಯಲ್ಲಿ ಮೀನು ಅದು ತಿಂದು ಬಣ್ಣ ಎಲ್ಲ ತಿಂದು ಹಾಳಾಯ್ತದೆ, ಆಮೇಲೆ ಜನಗಳಿಗೆ ರೋಗ ಬರ್ತದೆ. ಅದರಿಂದ ಬೇಡ, ನಿಲ್ಸ್ಬಿಡಿ ಅಂದ್ರು. ಅವಾಗಿಂದ ಅದನ್ನ ಸ್ಟಾಪ್ ಮಾಡಿ. ನೀವು ಮಾರಾಟ ಮಾಡ್ತಿರಲ್ಲ, ಈಗ ನಿಮಗೆ ಮಾಡೋದು ಗೊತ್ತಾ ಗಣಪತಿಗಳನ್ನ? ನಮ್ಗೆ ಮಾಡೋದೇನು ಗೊತ್ತಿಲ್ಲ. ವ್ಯಾಪಾರ ಅಂದ್ರೆ ನೀವು ಮೊದಲಿಂದ ಈಗ ಒಂದು ಶ್ರದ್ಧೆ ಭಕ್ತಿಯಿಂದ ಗಣಪತಿ ಮಾರಾಟದಿಂದ ನಮಗೆ ಒಳ್ಳೇದಾಗಿದೆಯಪ್ಪ ಅಂತ. ಹೌದು, ಭಗವಂತ ಅವನು ಯಾರನ್ನು ಕೈ ಬಿಟ್ಟವನಲ್ಲ, ಎಲ್ಲ ಒಳ್ಳೇದಾಗಿದೆ. ನಾವು 20 ವರ್ಷದಿಂದ ಇಟ್ಟಿದೀವಿ. ನಾವು 20 ವರ್ಷದಿಂದನೂ ನಡೀತಾನೆ ಇದೆ. ನಾವು 20 ವರ್ಷದಿಂದನೂ ನಾವು ಲಾಸ್ ಆಗಿಲ್ಲ, ನಮಗ್ ಚೆನ್ನಾಗಿ ಆಗಿದೆ. ಹೆಂಗ್ ಶುರು ಮಾಡಿದ್ರಿ ಫಸ್ಟ್ ಇದನ್ನ ಈ ರೀತಿ ಮಾಡ್ಬೇಕಂತ? ಯಾರೇ ಮಾಡ್ತಾ ಇದ್ರು, ನಾನು ಮಾಡ್ಬೇಕು ಅನ್ನೋ ಆಸೆ ಆಯ್ತು. ಅವ್ರ ಜೊತೆ ಹೋಗಿ ಸೇರ್ಕೊಂಡು ಅದನ್ನೆಲ್ಲ ತಗೊಂಡು ಅವ್ರ ಕೈಲೇ ತಗಸ್ಕೊಂಡು ಅದನ್ನ ತಂದು ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ಇಷ್ಟು ಇಟ್ಟಿರ್ನಿಲ್ಲ, ಸ್ವಲ್ಪ ಎಲ್ಲ ಒಂದು 10 ಪೀಸ್ ಇಟ್ಕೊಂಡಿದ್ದು.
ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಒಂದು 20 ಪೀಸು. ಹಂಗೆ ಹತ್ತ ಜಾಸ್ತಿ ಮಾಡ್ಕೊಂಡು ಇವತ್ತು ಇಷ್ಟಕ್ಕೆ ಬಂದು ಯಾವಾಗ ಒಳ್ಳೇದಾಗ್ತಾ ಬಂತು, ಮಾರಾಟ ಚೆನ್ನಾಗಿ ಆಗ್ತಾ ಬಂತು, ಜಾಸ್ತಿ ಮಾಡ್ಲಾಕ್ ಬಂದ್ರಿ. ಇಷ್ಟಕ್ಕೆ ಬಂದು ನಿಂತಿದ್ದೀವಿ. ಈಗ ಬೆಂಗಳೂರಿನ ತಂದಿರಿ ಅಂತಂದ್ರಲ್ಲ, ಅದನ್ನ ತರಬೇಕಂದ್ರೆ ತುಂಬಾ ಜಾಗರೂಕತೆ ಬೇಕು. ಒಟ್ಟು ಹುಲ್ಲು ಎಲ್ಲ ಅದ್ರ ಮೇಲೆ ಸುರ್ಕೊಂಡು ಒಂದ್ ಸ್ವಲ್ಪನೂ ಅಳ್ಳಾಡ್ಬಾರ್ದು. ಗಾಡಿ ತುಂಬಾ ಫಾಸ್ಟ್ ಹೊಡಿಲಾರ್ದೇನೆ ಸಾವಕಾಶ ತರಬೇಕು. ನಿಧಾನ ಗಾಡಿ ತಗೊಂಡು ಅದ್ರ ಫುಲ್ಲು ಒಟ್ಟು ತುಂಬಿಟ್ರೆ ಏನೂ ಆಗಲ್ಲ. ಇಲ್ಲಿ ಅಷ್ಟೇ ಮಾರಾಟ ಮಾಡ್ತೀರಾ, ಬೇರೆ ಕಡೆ ಇನ್ನೂ ಇದೆಯಾ ನಿಮ್ದು? ಇಷ್ಟೇ ನಮ್ದು, ಇಷ್ಟೇನೆ ನಮ್ದು. ಸೊ ಇಲ್ಲಿ ರಾತ್ರಿ ಹಗಲು ಇಲ್ಲೇ ಇರ್ತೀರಿ, ಕಾಯ್ಕೊಂತ ಇಟ್ಟಿರ್ತೀರಿ? ನಾವೆಲ್ಲ ಇಷ್ಟೊತ್ತಲ್ಲಿ ನೋಡ್ಕತೀವಿ. ನಮ್ಮ ಹುಡುಗ ನಾವು ರಾತ್ರಿ ಹೊತ್ತು ನಮ್ಮ ಮನೆಯವರು ಇಲ್ಲೇ ಇರ್ತಾರ. ಈಗ ಯಾರ್ಯಾರ್ದು ಈಗ ಕೋಆಪರೇಷನ್, ಈಗ ನಿಮ್ಮ ಮನೆಯವರು ನಿಮ್ಮ ಮಗ ತುಂಬಾ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ? ಹೌದು, ನಾವೇನಿದ್ರೆ ನಮ್ಮ ಕೈಲಿ ಏನು ಆಗಲ್ಲ ಇವಾಗ. ಆದ್ರೆ ಮೊದ್ಲೆಲ್ಲ ಮಾಡ್ತಿದ್ದೆ, ಇವಾಗ ಆಗಲ್ಲ. ನಮ್ಮ ಹುಡುಗ ಎಲ್ಲ ನೋಡ್ಕತಾನೆ, ಅವ್ರು ರಾತ್ರಿ ಹೊತ್ತು ಇದು ಮಾಡ್ತಾರೆ. ಹೌದಾ? ಈಗಲ್ಲ ಈಗ ಬಂದು ತಗೊಳ್ಳೋರು ತಗೊಂಡ್ ಹೋಗ್ತಾರ? ಈಗ ತಗೊಂಡೋಗಲ್ಲ, 1ನೇ ತಾರೀಕಿನ ನಂತರ. ಅಂದ್ರೆ ಇವಾಗ ನೋಡಿ ಅವ್ರಿಗೆ ಯಾವ್ದು ಇಷ್ಟ ಆಯ್ತದೆ ಅದನ್ನ ಇಟ್ಬಿಡ್ತಾರೆ. ಆಮೇಲೆ ಹಬ್ಬದ ದಿನ ತಗೊಂಡೋಯ್ತಾರೆ. ಹಂಗೆ ಅಲ್ಲಿವರೆಗೂ ನೀವು ಅದನ್ನ ಕಾಯ್ದಿಟ್ಕೊಂಡಿರ್ತೀರಿ? ಮಾಡ್ಕೋಬೇಕು ನಾವು. ದುಡ್ಡು ಕೊಟ್ಟೋಗಿರ್ತಾರೆ? ದುಡ್ಡು ಸ್ವಲ್ಪ ಕೊಟ್ಟು ಇದು ಬೇಕು ಅಂತ ಇಟ್ಟೋಗಿರ್ತಾರೆ. ಆಮೇಲೆ ನಾವು ಅದು ಹಬ್ಬದ ದಿನ ಬರ್ತಾರೆ, ಅವಾಗ ಅದನ್ನ ನಾವು ಜೋಪಾನ ಮಾಡಿಟ್ಟು ಮಳೆ ಬಂದರೆ ಅದನ್ನು ಜಾಗ್ರತೆಯಿಂದ ನೋಡ್ಕೋಬೇಕು. ತುಂಬ ಜೋಪಾನ ಮಾಡಬೇಕು. ಒಂದು ಸ್ವಲ್ಪ ನೀರು ಬಿತ್ತು ಅಂದ್ರೂ ನಮ್ಗೆ ಹೊಂಟೋಯ್ತದೆ. ಅವ್ರು ತಗೊಂಡೋಗಲ್ಲ, ಹಾಳಾಯ್ತಲ್ಲಮ್ಮ ಅಂತಾರೆ. ಆಯ್ತು ಅಂತ ನಮಗೂ ಲಾಸ್ ಆಯ್ತದೆ, ಏನು ಮಾಡೋಕ್ಕಾಗಲ್ಲ. ಏನಾರು ಆಗಿದೆಯಾ ಹಂಗೆ ಹಿಂದೆ? ಯಾವಾಗಲೂ ನಮ್ಗೆ ಹಂಗಾಗಿಲ್ಲ. ಅಂದ್ರೆ ಭಾಳ ರಕ್ಷಣೆ ಮಾಡ್ತೀರಿ? ತುಂಬ ಗೊತ್ತಲ್ಲ, ನಾವು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡು ಅದಕ್ಕೇನು ಇದು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು. ಈಗ ಮಳೆ ಬಂದ್ಬಿಟ್ರೆ ಅಕಸ್ಮಾತ್ ಏನು ತೊಂದರೆ ಆಗತ್ತೆ? ಈಗ ಸಿಡಿತದಲ್ಲ ಎಲ್ಲ ಇಲ್ಲೆಲ್ಲ ಮಡಿಕೊಂಡಿದೀವಿ, ಬಿಟ್ಬಿಡ್ತೀವಿ, ಪ್ಲಾಸ್ಟಿಕ್ ಬಿಟ್ಬಿಡ್ತೀವಿ. ಸರಿಯಾಗಿ ಒಟ್ಟು ರಕ್ಷಣೆ ಮಾಡಿ ಇಡ್ತೀರಿ? ನೀರು ಒಳಗಡೆ ಬರಲ್ಲ. ಅಂದ್ರೆ ನೀರು ಈಗ ಏನೇ ಹರಿದ್ರು ರಸ್ತೆ ಮೇಲೆ ಆ ಕಡೆ ಕಡೆ ಹೋಗಿರ್ಬೇಕು, ಹೊಟ್ಟೋಗ್ಬೇಕು. ನಮ್ಗೆ ಸ್ವಲ್ಪನೂ ಇದಾಗಬಾರ್ದು. ಗಣಪತಿ ಟೈಮಲ್ಲಿ ಹೆಚ್ಚು ಕಡಿಮೆ ಮಳೆ ಆಗ್ತಿರ್ತದಲ್ಲ, ಆಗ್ತಾ ಇರ್ತದೆ. ಜಾಗರೂಕತೆ ಬೇಕು. ಹೌದೌದು, ಜಾಗ್ರತೆ. ಇದು ಅಲ್ದೇನೆ ಈಗ ಸದ್ಯಕ್ಕಂತೂ ಗಣಪತಿ ಸೀಸನ್ ಅಲ್ಲಿ ಈ ತರ ಗಣಪತಿ ಮಾರ್ತೀರಿ, ಮೂರ್ತಿಗಳನ್ನು ಮಾರ್ತೀರಿ. ಬೇರೆ ಟೈಮಲ್ಲಿ ಮಾಮೂಲಿ ಏನಿಲ್ಲ, ಮನೇಲಿ. ಬೇರೆ ಉದ್ಯೋಗ ಏನ್ ನಿಮ್ದು? ಉದ್ಯೋಗ ಏನು ಇಲ್ಲ, ಮನೇಲಿ ಇರ್ತೀವಿ ನಾವು. ಮನೆಯವರು ಏನ್ ಮಾಡ್ತಾರೆ? ಬೇರೆ ಮಕ್ಕಳು? ಅಂಗಡಿ ಇಟ್ಟಿದ್ದೀವಿ. ಅಂಗಡಿ ಇಟ್ಟಿದ್ದೀರಾ? ಯಾವ ಅಂಗಡಿ? ಎಳ್ನೀರ್ ಅಂಗಡಿ. ಹೌದಾ? ಮಹಾಲಕ್ಷ್ಮಿ. ಸರಿ. ಏನೋ ಒಂದು ಇದು ಅಲ್ದೇನೆ ಇನ್ನೊಂದು ಉದ್ಯೋಗ ಬೇಕಲ್ಲ? ಅವ್ರು ಮಾಡ್ತಾರೆ, ನಾವೇನು ಇಲ್ಲ, ಮನೇಲಿ ಇರ್ತೀವಿ. ಮಗ ಏನ್ ಮಾಡ್ತಾರೆ? ಮಗ ಆಟ ಓಡಿಸ್ತಾನೆ. ಹೌದಾ? ಎಲ್ಲಿದ್ದಾರೆ ಇವರು? ಅವಾಗೆಲ್ಲ ಹೋಗವ್ರು ಆ ಕಡೆ. ಹೌದಾ? ಅವ್ರು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದಾರೆ? ಸುಮಾರು ಒಂದು 5-6 ವರ್ಷದಿಂದ ಓಡಿಸ್ತಾವ್ರೆ. ಅದೂ ಅವರಿಗೆ ಪರವಾಗಿಲ್ಲ, ಅದು ನಡೀತದೆ? ಹೆಂಗೋ ನಡೆಯುತ್ತೆ. ಇವತ್ತಿನ ದಿನದಲ್ಲಿ ಆಟೋದಲ್ಲಿ ಏನೂ ಇಲ್ಲ. ಏನಿಲ್ಲಲ್ಲ, ಮೊದ್ಲೇನಂಗಿಲ್ಲ. ಮೊದಲಂಗಿಲ್ಲ, ಆಟೋದಲ್ಲಿ ಏನೂ ಇಲ್ಲ ಇವಾಗ. ಈಗಂದ್ರೆ ಈ ಬೇರೆ ಬೇರೆ ಕಂಪನಿಯವರು ಅಟ್ಯಾಚ್ ಆಗಿರ್ತಾವಲ್ಲ, ಅದಕ್ಕೆ ಸ್ವಲ್ಪ ಬಂತಂದ್ರೆ ಹೋಗಿರ್ತಾರೆ. ಇವಾಗ ಏನೂ ಇಲ್ಲ. ಆಯ್ತಮ್ಮ, ಮಧ್ಯಾಹ್ನಕ್ಕೆಲ್ಲ ಊಟ ಅಲ್ಲಿ ಬಂದು ತಂದಿರ್ತೀರಿ? ಎಲ್ಲ ಮನೆಯಿಂದ ರೆಡಿ ಮಾಡ್ಕೊ ಬಂದ್ಬಿಡ್ತೀವಿ. ಅತಿ ಹೈಟ್ ದೊಡ್ಡ ದೊಡ್ಡ ಗಣಪತಿಗಳು ಇದಾವಲ್ಲ, ಎಷ್ಟು ಹೈಟ್ ಇಂದಿದೆ? ಎಷ್ಟು? ಇನ್ನೂ ತತ್ತರ ಒಂದು 10 ಫೀಟ್ ಇದೆಯಾ? 7-8-10 ಫೀಟ್ ಅಷ್ಟು ತತ್ತರ. ದೊಡ್ಡದು ಕೂಡ ಅಲ್ಲಿಂದ ತರ್ತೀರಿ? ಬೆಂಗಳೂರಿಂದನಾ? ತರೋದೆ. ಮೈಸೂರಲ್ಲಿ ಸಿಗಲ್ವಾ? ಮೈಸೂರಲ್ಲಿ ಏನು ಜಾಸ್ತಿ ಮಾಡಲ್ಲ, ಸ್ವಲ್ಪ ಅಲ್ಪ ಮಾಡ್ತಾರೆ. ಬೆಂಗಳೂರಲ್ಲಿ ತುಂಬಾ ಮಾಡ್ತಾರೆ. ಅಲ್ಲಿಂದ ತಂದ್ರೇನೆ ನಿಮ್ಗೆ ಅನುಕೂಲ. ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಆಯ್ತಮ್ಮ, ನಿಮ್ ಜೊತೆ ಮಾತಾಡಿ ಒಳ್ಳೇದಾಯ್ತಾ? ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.